ಏನು ದಾನ ಕೊಟ್ಟರು ಸೈಟ್ ಕೊಳ್ಳಿ, ಮನೆ ಕೊಳ್ಳಿ, ಜಾಗ ಕೊಳ್ಳಿ ಹೋಗ್ಬೋದು. ವಿದ್ಯಾದಾನ ಅವನು ಬದುಕಿದಂಕ ಇರ್ತದೆ. ಅಂತ ದಾನಕ್ಕೆ ಮುಂಚೆ ಬಂದು ಇದೇ ಮುಳಬಾಗ ತಾಲೂಕು ದೇವಸ್ಥಾನದ ಗ್ರಾಮದಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ MBBS ಮಾಡಿ ಬರ್ಮಾ ಡಾಕ್ಟರ್ ಅಂತ ಹೆಸರು ಪಡೆದಿರುವಂತ ಆ ಫ್ಯಾಮಿಲಿಯ ಮೊಮ್ಮಗ ನಮ್ಮ ದೀಪಕ್ ನಾಗರಾಜ್ ಅವರು. ಯಾಕಪ್ಪ ಅಂದ್ರೆ ವಿದ್ಯೆಗೆ ಎಷ್ಟು ಬೆಲೆ ಅಂತ ಬಿಫೋರ್ ಇಂಡಿಪೆಂಡೆನ್ಸ್ ನಮ್ಮ ಬರ್ಮಾ ಡಾಕ್ಟರ್ ಗೊತ್ತಿದೆ. ಅವರ ಮೊಮ್ಮಗ ಈ ವಾಸ್ ಇನ್ ಅಮೆರಿಕಾ ಮತ್ತೆ ಇಲ್ಲಿಗೆ ಬಂದು ಮತ್ತೆ ನಾವು ಐ ಥಿಂಕ್ ನಾವು ಕಳ್ಕೊಂಡಿದ್ದೀವಿ ಒಳ್ಳೆ ವ್ಯಕ್ತಿಯನ್ನ. ಯಾಕಂದ್ರೆ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೀ. ತುಂಬಾ ಹತ್ತಿರದಲ್ಲಿ ಫ್ರೆಂಡ್ ಆದರೂ ತುಂಬಾ ಕ್ಲೋಸ್ ಆಗಿ ನಾವು ಸ್ನೇಹಿತರಾಗಿದ್ದೀವಿ. ಈಗ ಅಂತವರ ಗ್ಯಾಪ್ ನಾಡ್ತಾ ನಮ್ಮ ದೀಪಕ್ ನಾಗರಾಜ್ ಈ ಕಾರ್ಯಕ್ರಮಕ್ಕೆ ಅವರ ಅಂತ ಮಗ ಎತ್ತಿರುವಂತ ತಾಯಿ, ದೊಡ್ಡಮ್ಮ, ತಂಗಿ, ಮಾವ, ಚಿಕ್ಕಪ್ಪ ಎಲ್ಲ ಐ ಥಿಂಕ್ ಆರ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಹಿಯರ್. ಐ ಆಮ್ ವೆರಿ ಪ್ರೌಡ್ ಟು ಸೇ ಐ ಆಮ್ ನೆಕ್ಸ್ಟ್ ಟು ದ ಫ್ಯಾಮಿಲಿ ಅಂತ ನನಗೆ ಹೆಮ್ಮೆಯಾಗಿ ಮಾತಾಡ್ತಾ ಇದ್ದೀನಿ. ಹಂಗಾಗಿ ಈ ಶಾಲೆಗೆ ಅರ್ಥಪೂರ್ಣವಾಗಿ ಇದಕ್ಕೆ ಅಚ್ಚುಕಟ್ಟಾಗಿ ಮಾಡಿರುವಂತ ಸ್ಪೆಷಲ್ ಟೆಸ್ಟ್ ಗೋಪಿ, ನಮ್ಮ ಹುಡುಗ ನಿಮ್ಮ ಹುಡುಗ ಮುಳಬಾಗ ಬೆಳೆದಿರುವಂತ ಗೋಪಿನಾಥ್ ಅವರು ಇದಕ್ಕೆ ಸುಂದರವಾಗಿ ಇದನ್ನ ಬಿಲ್ಡಿಂಗ್ ಅನ್ನ ಮಾಡಿದ್ದಾರೆ. ನಮ್ಮ ತಾಲೂಕಿನ ಭೀಮಾಪುರ ಗ್ರಾಮದ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ ಅವಳಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಗೋಪಿನಾಥ್ ನಮ್ಮ ದೀಪಕ್ ನಾಗರಾಜ್ ಅವರು ಅಮೆರಿಕದಲ್ಲಿ $10 ಸುಮಾರು 10 ಲಕ್ಷ ಕಳಿಸಿದ್ದಾರೆ. ಅದನ್ನ ಕ್ಲೀನಾಗಿ ಬಳಸಿ ಅದಕ್ಕೆಲ್ಲ ಸಾಥ್ ಕೊಟ್ಟು ಇನ್ನ ದುಡ್ಡು ಸಾಲಿಲ್ಲ ಅಂತ ಹಾಕಿರುವಂತ ನಮ್ಮ ಶಶಿಕಲಾ ಅವರು, ಅವ್ರ ತಮ್ಮಂದಿರು ಇದಕ್ಕೆಲ್ಲ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನು ಮುಂದೆ ಅಚ್ಚುಕಟ್ಟಾಗಿ ಎಸ್ಪೆಷಲಿ ನಾನು ಕಿವಿಮಾತು ಹೇಳಬೇಕು ನಮ್ಮ ಸ್ಟಾಫ್ ಅವರಿಗೆ, ಈ ಜನ ಕಮ್ಮಿ ಇದೆ ಅಂತ ಗೊತ್ತಾಯ್ತು. ಇವಾಗ ಸ್ವಲ್ಪ ಜನ ಸೇರಿಸ್ಕೋಬೇಕು. ಯಾಕಂದ್ರೆ ಅಚ್ಚುಕಟ್ಟಾಗಿ ಶಾಲೆ ಕಟ್ಟಿದ ಮೇಲೆ ಈ ಶಾಲೆ ಕಟ್ಟಿದ್ರೆ ಇಲ್ಲಿಂದ ಓದಂತ ಹುಡುಗರಿಗೆ ಇದೊಂದು ಹೇಳ್ಬೇಕು, ಇಂಥ ಅಂತ ಶಾಲೆ ಓದಿದ್ದೀನಿ ಅಂತ. ಹಂಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರ್ಕೊಂಡ್ಬಂದು ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಮಾಡಿರುವಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನನ್ನ ಸೌಭಾಗ್ಯ ಅಂತ ಮಾತಾಡಿಕೊಂಡು, ಯಾಕೆ ಆಲ್ರೆಡಿ ಟೈಮ್ ಆಗಿದೆ. ಇದಕ್ಕೆ ಯಾರು ಕಷ್ಟಪಟ್ಟಿದ್ದಾರೆ ಫ್ರಮ್ ಮೇಸ್ತ್ರಿ ಟು ಇಂಜಿನಿಯರ್ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಆ ಮಿಸ್ಟರ್ ಭೀಮಾಪುರ ಗ್ರಾಮಸ್ಥರು ಹಾಗೂ ನನ್ನ ಮಕ್ಕಳ ಪರವಾಗಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಈ ದೇವರಾಸಾಮದ ಗ್ರಾಮಕ್ಕೆ ದೊಡ್ಡ ಹಿಸ್ಟ್ರಿ ಇದೆ. ನನ್ನ ಲೆಕ್ಕ ಪ್ರಕಾರ ಪ್ರಪಂಚದಲ್ಲೇ ಇಲ್ಲಿಂದ ಹೋಗಿರುವಂತ ಅವರು ನನ್ನ ಲೆಕ್ಕ 70% ಆಫ್ ದ ಕಂಟ್ರೀಸ್ ಈ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿದ್ದಾರೆ. ರೆಸ್ಟ್ ಆಫ್ ದಿ ವರ್ಲ್ಡ್ ಅವರು ಎಸ್ಟಾಬ್ಲಿಷ್ ಆಗಿದ್ದಾರೆ. ಅಲ್ಲಿ ಅಷ್ಟು ಜನ ಹೋಗಿದ್ದು ದುಡ್ಡು ಮಾಡ್ಬೋದು, ದಾನ ಮಾಡೋ ಗುಣ ಎಲ್ರಿಗೂ ಬರಲ್ಲ. ಅದರಲ್ಲಿ ಅವಾಗ ನಮ್ಮ ತಾಯಿಯವರು ಹೇಳ್ತಾ ಇದ್ರು, ಐ ಥಿಂಕ್ ಫ್ರಮ್ ದ ಡೇ ಒನ್ ಫ್ರೀಯಾಗಿ ಅಕ್ಕಿ ಕೊಟ್ಟು ಹುಡುಗರಿಗೆ ಅನ್ನ ಆಗ್ತಾ ಇದ್ದಾರಂತೆ ಶಾಲಾ ಮಕ್ಕಳಿಗೆ. ಇವನ್ ನಾವು ಆಗ್ತಾ ಇದ್ದಾರೆ. ಹಂಗಾಗಿ ಮದುವೆ ಆಗಿದ್ದೀನಿ ನಾನು. ಆ ಮನ್ಸು ಎಲ್ಲರಿಗೂ ಬರಲ್ಲ. ಅದು ಬರೋದೇ ನಮ್ಮ ಬರ್ಮಾ ಡಾಕ್ಟರ್ ಫ್ಯಾಮಿಲಿಗೆ ಅಂತ ಅನ್ಕೊಂಡಿದ್ದೀನಿ ನಾನು. ಎಲ್ಲ ಮೊಮ್ಮಕ್ಕಳೇ ಎಲ್ಲ ಇವಾಗ ಗ್ರ್ಯಾಂಡ್ ಡಾಟರ್ಸ್ ಐತಿ, ಇವಾಗ ಗ್ರ್ಯಾಂಡ್ ಡಾಕ್ಟರ್ ಹಂಗಾಗಿದೆ. ಹಂಗಾಗಿ ಅವ್ರಿಗೆ ದೇವರು ಒಳ್ಳೆ ಆಶೀರ್ವಾದ ಕೊಳ್ಳಿ, ಇನ್ನ ಒಳ್ಳೆ ಮನಸ್ಕೊಳ್ಳಿ, ಸಹಾಯ ಮಾಡುವಂತ ಜಾಗ ಹೇಳ್ಬಿಟ್ಟು ನನ್ನ ಆತ್ಮ ನಿಲ್ಲಿಸ್ತಾ ಇದ್ದೀನಿ. ಮಕ್ಕಳೇ, ಶಾಲೆ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಈ ಶಾಲೆ ಇದೊಂದು ಒಳ್ಳೆ ಅವಕಾಶ, ನಿಮ್ಗೆ ಸುವರ್ಣ ಅವಕಾಶ. ಈ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಹಂಗಾಗಿ ಇಲ್ಲಿ ಓದಿ, ಯಾಕಂದ್ರೆ ಎಜುಕೇಶನ್ ಮೋರ್ ಇಂಪಾರ್ಟೆಂಟ್. ಮಕ್ಕಳ ಇಲ್ಲಿ ನೋಡೋ ಮೇಲೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟು ನಿಮ್ಮ ಲೈಫಲ್ಲಿ. ಯಾಕಂದ್ರೆ ಮತ್ತೆ ಇವತ್ತು ನೋಡಿ, ಇವತ್ತು ನೆಕ್ಸ್ಟ್ ರಿಪೀಟ್ ಆಗಲ್ಲ ನಿಮ್ಮ ಲೈಫಲ್ಲಿ. ಇವತ್ತು ಆಗೋಯ್ತು, ಇವತ್ತು ಸಂಡೇ, ಮತ್ತೆ ಸಂಡೇ ನಿಮ್ಮ ಲೈಫ್ ಬರೋದೇ ಇಲ್ಲ. ಪ್ರತಿಯೊಂದು ಡೇ, ಪ್ರತಿಯೊಂದು ನಿಮಿಷ ಯು ಎಂಜಾಯ್ ದಿ ಲೈಫ್ ಸಮ್ ಸರ್ಟನ್ ಎಕ್ಸ್ಟೆಂಟ್. ಅಟ್ ದ ಸೇಮ್ ಟೈಮ್ ಕಾನ್ಸಂಟ್ರೇಷನ್ ಆನ್ ಎಜುಕೇಶನ್.
ಓದು ಬಿಟ್ಟು ನೀವೊಂದು ಹೆಣ್ಣು ಮಗು ಓದಿದ್ರೆ ಫ್ಯಾಮಿಲಿನೇ ಓದ್ದಂಗೆ ಆಗುತ್ತೆ. ಹಂಗಾಗಿ ಓದಿಗೆ ಗಮನ ಕೊಡಬೇಕು. ನಮ್ಮ ಟೀಚರ್ಸು ದಯವಿಟ್ಟು ಎಲ್ಲ ಚೆನ್ನಾಗಿ ಮಕ್ಕಳಿಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ನಾನು ಧನ್ಯವಾದ ಹೇಳ್ಕೊಂಡು ನಾನು ಈ ಕಾರ್ಯಕ್ರಮ, ಯಾಕಂದ್ರೆ ಎಲ್ಲ ಕಾರ್ಯಕ್ರಮ ಬಂದ ಇದೆಲ್ಲ ಆಯೋಜನೆ ಮಾಡಿ ಎಲ್ಲರಿಗೂ ವಂದಿಸ್ತಾ ನನ್ನ ಅಭಿಮಾನಿಸ್ತಾ ಇದ್ದೀನಿ. ಜೈ ಕರ್ನಾಟಕ.